Say, in the last few sessions we talked about 5 marks numericals ಬಗ್ಗೆ ಮಾತಾಡಿದ್ವಿ, 5 marks problems ಬಗ್ಗೆನೂ ಆಗಿತ್ತು. ಆ್ಯಂಡ್ ಲಾಸ್ಟ್ ಸೆಷನಲ್ಲಿ ವಿ ಹ್ಯಾಡ್ ಇಂಟ್ರೊಡಕ್ಷನ್ ರಿಲೇಟೆಡ್ ಟು 3 marks ಕ್ವಶನ್ಸು ಆಗಿತ್ತು. ಈಗ 2 marks ಮಾಡಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಇನ್ನು ಉಳ್ಕೊಳ್ಳೋದು MCQs ಮತ್ತು ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಮಾತ್ರ. ಅದನ್ನು ಇನ್ನೊಂದು ಸಲ ತೊಗೊಂಡ್ಬಿಟ್ರೆ ಎ ಕಂಪ್ಲೀಟ್ ಪ್ಯಾಕೇಜ್ ಥ್ರೂ ಟೀಚರ್ ನಿಮಗೆ ಸಿಕ್ಕಾಗುತ್ತೆ. ನಾವು ಆಲ್ರೆಡಿ ನಿಮಗೆ ಒಂದು ಐಡಿಯಾ ಬಂದಿದೆ, ಯಾವ್ಯಾವ ಚಾಪ್ಟರಿಂದ ಎಲ್ಲೆಲ್ಲಿ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ. 3 ಮಾರ್ಕ್ಸಲ್ಲಿ ಎಷ್ಟು ಕ್ವಶನ್ಸ್ನ ಬರೀಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀವಿ. 5 ಮಾರ್ಕ್ಸನ್ನು ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಾಗಿದೆ. ಪ್ರಾಬ್ಲಮ್ಸು ಯಾವ್ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದನ್ನು ನಾವು ಅದನ್ನು ಸ್ಟಡಿ ಮಾಡಾದಮೇಲೆ ಇಟ್ ಈಸ್ ದ ಟರ್ನ್ ಆಫ್ 2 marks ಕ್ವಶನ್. ನೋಡಿ, ಯಾವ ಕ್ವಶನ್ ನಂಬರ್ ಎಲ್ಲಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಇನ್ನೊಂದು ಸಲ ಕ್ವಶನ್ ನಂಬರ್ 20 to 29, ಹೌ ಮೆನಿ ಕ್ವಶನ್ಸ್ ವಿಲ್ ಬಿ ದೇರ್? ದೇರ್ ವಿಲ್ ಬಿ 9 ಕ್ವಶನ್ಸ್ ರಿಲೇಟೆಡ್ ಟು 2 marks. 9 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನಾನು ಬರೀಬೇಕಾಗಿರುವಂಥದ್ದು ಬರೀ 5 ಕ್ವಶನ್ಸ್ ಮಾತ್ರ. Five questions has to be answered out of 9 questions. As usual 3 marks ಅಲ್ಲೂ 9 ಕ್ವಶನ್ ಇರುತ್ತೆ. 30 to 38 ಅದರಲ್ಲೂ 5 ಕ್ವಶನ್ ಬರೀತೀರಾ. ಇಲ್ಲಿ 2 marks ಅಲ್ಲೂ 5 ಕ್ವಶನ್ನ ಬರೀತೀರಾ. ಸೊ ವಿಚ್ ಫೆಚಸ್ ಯು 10 marks ಇನ್ ಟೋಟಲ್. ಸೊ ಈ ರೀತಿ ಬರುವಂಥ ಕ್ವಶನ್ಸು ಯಾವ್ಯಾವ ಚಾಪ್ಟ್ರಿಂದ ಬರಬಹುದು, ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸಿಂದ ಬರಬಹುದು. ಯಾಕೆಂದರೆ 3 marks ಕವರ್ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ 2 marks ಅದರಲ್ಲೇ ಒಂದಷ್ಟು ಕ್ವಶನ್ಸು ಕವರ್ ಆಗೋಗಿರುತ್ತೆ. ಬಟ್ ಟು ಸ್ಟಾರ್ಟ್ ವಿತ್ ದ 2 marks ಕ್ವಶನ್, ಸಿ ದ ಫಸ್ಟ್ ಕ್ವಶನ್ ನಂಬರ್ 20, ಇದನ್ನು ನಾನು ಕ್ವಶನ್ ನಂಬರ್ 20 ಅಂತ ಕರ್ಕೋತೀನಿ. ಕ್ವಶನ್ ನಂಬರ್ 20 ವಿಲ್ ಬಿ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಚಾರ್ಜಸ್ಗೆ ಬರುತ್ತೆ. ಏಕೆಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಮೇಲೆ 5 marks ನ್ಯೂಮರಿಕಲ್ ಕೇಳ್ತಾನೆ. ಹಾಗಾಗಿ 5 marks ಥಿಯರಿ ಕೇಳೋಕ್ಕಾಗಲ್ಲ. ಆಬ್ವಿಯಸ್ಲಿ ಐ ನೀಡ್ ಟು ಶಿಫ್ಟ್ ಟು 2 marks 3 marksಗೆ ಶಿಫ್ಟ್ ಆಗಲೇಬೇಕಾಗುತ್ತೆ. ಬಿಕಾಸ್ ದ ವೇಟೇಜ್ ಆಫ್ ದ ಚಾಪ್ಟರ್ ಈಸ್ ಅರೌಂಡ್ 10 to 11 marks. ಸೊ what are the types of question you might expect from this chapter ಅಂದರೆ ನೋಡಿ, ಮೆನ್ಷನ್ ಎನಿ 2 properties of electric charge. ಎಲೆಕ್ಟ್ರಿಕ್ ಚಾರ್ಜಿನ ಪ್ರಾಪರ್ಟೀಸ್ ಬರೀರಿ ಅಂತ ಕೇಳ್ತಾರೆ. ಇದು 2 markiಗೆ ಬೇಕಾದ್ರೆ ಬರ್ಬೋದು, 3 markiಗೆ ಬೇಕಾದ್ರೆ ಬರ್ಬೋದು. what are the properties of electric charge ಅಂತ ಕೇಳಿದ್ರೆ, charges are additive in nature, charges are quantized in nature, ಚಾರ್ಜಸ್ ಆರ್ ಕನ್ಸರ್ವ್ಡ್ ಇನ್ ನೇಚರ್ ಅಲ್ವಾ. ಈ 3 ಮೇಜರ್ ಪ್ರಾಪರ್ಟಿಯನ್ನು ಜ್ಞಾಪಕ ಇಟ್ಕೊಳ್ಳಿ. ಅಡಿಟಿವ್ ಇನ್ ನೇಚರ್, ಅಡಿಟಿವಿಟಿ ಆಫ್ ದ ಚಾರ್ಜಸ್, ದ ಟೋಟಲ್ ಚಾರ್ಜ್ ಈಸ್ ದ ಇಂಡಿವಿಜುವಲ್ ಸಮ್ ಆಫ್ ದ ಚಾರ್ಜಸ್ ಆಫ್ ದ ಇಂಡಿವಿಜುವಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಕ್ವಾಂಟೈಸೇಷನ್ ಗೊತ್ತೇ ಇದೆ, Q ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ NE ಅಂತ ಹೇಳ್ತೀವಿ. ಕನ್ಸರ್ವ್ಡ್ ಇನ್ ನೇಚರ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ದ ಟೋಟಲ್ ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಇದು ಒಂದು ಫ್ಯಾಕ್ಟರ್ದು ಅದು ಫಸ್ಟ್ ಕ್ವಶನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನು, ನೇಮ್ ದ ಮೆಥಡ್ ಆಫ್ ಎಲೆಕ್ಟ್ರಿಫಿಕೇಶನ್. ಎಷ್ಟು ಮೆಥಡ್ ಇದೆ? 3 ಮೆಥಡ್ ಇದೆ. ದ ಫಸ್ಟ್ ಮೆಥಡ್ ಈಸ್ ಫ್ರಿಕ್ಷನ್. ಫ್ರಿಕ್ಷನ್ ಕ್ಯಾನ್ ಬಿ ಡನ್ ಓನ್ಲಿ ಫಾರ್ ಯಾವುದಕ್ಕೆ? ಇಟ್ ಈಸ್ ಓನ್ಲಿ ಫಾರ್ ಇನ್ಸುಲೇಟರ್ಸ್. ಇನ್ಸುಲೇಟರ್ಸಿಗೆ ಮಾತ್ರ ಫ್ರಿಕ್ಷನಲ್ಲಿ ಮಾಡೋದಕ್ಕಾಗೋದು. ರೈಟ್. ನೆಕ್ಸ್ಟ್ ದ ಸೆಕೆಂಡ್ ಒನ್ ಈಸ್ ಕಂಡಕ್ಷನ್. ಕಂಡಕ್ಷನ್ ಕ್ಯಾನ್ ಬಿ ಡನ್ ಫಾರ್ ಮೆಟಲ್ಸ್. ಎಲ್ಲ ಮೆಟಲ್ಲಿಗೂ ಮಾಡುವಂಥದ್ದು. ನೆಕ್ಸ್ಟ್ 3ನೇದು ಇಟ್ ಈಸ್ ಇಂಡಕ್ಷನ್. ಇಂಡಕ್ಷನ್ ಈಸ್ ಆಲ್ಸೋ ಡನ್ ಫಾರ್ metals. Okay, these are the 3 methods of charging the body: conduction, friction and induction. Next, more question nodi. Define electric field. Mention its SI unit. Idu 2 marks ಗೆ ಕೇಳಿರುವಂತದ್ದು. Definition fetches you 1 mark and SI unit will fetches you 1 mark. What do you mean by electric field? It is an imaginary area around a charge where another charge, test charge, will come under the influence of attraction or repulsion. ಅದನ್ನು ನಾನು ಏನಂತ ಕರಿತೀನಿ? ಎಲೆಕ್ಟ್ರಿಕ್
ಫೀಲ್ಡ್ ಅಂತ ಕರಿತೀನಿ. ಸೊ ವಾಟ್ ಇಸ್ ದ ಯೂನಿಟ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನ್ಯೂಟನ್ ಪರ್ ಕೂಲಮ್. ನ್ಯೂಟನ್ ಪರ್ ಕೂಲಮ್ is the SI unit of it. And of course write Coulomb's law in vector form, vector notation and explain it ಅಂತ ಕೇಳಿದ್ರೆ this is one of the standard question. Vector F equal to 1 over 4 pi epsilon naught q1 q2 divided by r square into r cap. ಇದು ವೆಕ್ಟರ್ ಫಾರ್ಮಲ್ಲಿ. ಇಲ್ಲಿ ಕ್ಯಾಪ್ ಬರಿತೀರಾ ಅಂದರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಆರ್ ಸ್ಕ್ವೇರ್ ಬರುತ್ತೆ, ಇಲ್ಲ ಅಂದರೆ ಆರ್ ಕ್ಯೂಬ್ ಬರಿತೀರಾ ಅಂದರೆ ವೆಕ್ಟರ್ ಆರ್ ಪೊಸಿಷನ್ ವೆಕ್ಟರೇ ಬರುವಂಥದ್ದು. ಸೊ ಯು ನೀಡ್ ಟು ಎಕ್ಸ್ಪ್ಲೈನ್ ದ ಟರ್ಮ್ಸ್. ಒಂದು ಮಾರ್ಕು ಡಯಾಗ್ರಾಮ್ ಎಕ್ಸ್ಪ್ರೆಷನ್ ಬರೆಯೋದಕ್ಕಿರುತ್ತೆ, ಇನ್ನೊಂದು ಮಾರ್ಕು ಎಕ್ಸ್ಪ್ಲೈನಿಂಗ್ ದ ಟರ್ಮ್ಸ್. ಎಫ್ ಅಂದ್ರೇನು, Q1 Q2 ಅಂದ್ರೇನು, ಎಪ್ಸಿಲಾನ್ ನಾಟ್ ಅಂದ್ರೇನು, ಇದಿಷ್ಟಕ್ಕೂ ಅನದರ್ 1 ಮಾರ್ಕ್ ವಿಲ್ ಬಿ ದೇರ್. ಓಕೆ, ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆ್ಯಂಡ್ ದ SI ಯೂನಿಟ್. ಫ್ಲಕ್ಸ್ SI ಯೂನಿಟ್ ಕೇಳಿರೋದಷ್ಟೇ, EDS cos θ ಎಕ್ಸ್ಪ್ರೆಷನ್ನು. ಇದರ ಫ್ಲಕ್ಸಿನ ಡೆಫಿನೇಷನ್ ಏನಾಗುತ್ತೆ? ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಯೂನಿಟ್ ಏರಿಯಾ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಒಂದು ಪರ್ಟಿಕ್ಯುಲರ್ ಏರಿಯಾಯಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ ವಿಚ್ ಇಸ್ ಹೆಲ್ಡ್ ನಾರ್ಮಲ್ ಟು ದ ಸರ್ಫೇಸ್, ಅದನ್ನು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀನಿ. ಇಟ್ ಈಸ್ ದ ಯೂನಿಟ್ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನ್ಯೂಟನ್ ಪರ್ ಕೂಲಮ್. ನ್ಯೂಟನ್ ಪರ್ ಕೂಲಮ್ ಇಲ್ಲಿ ಏರಿಯಾ ಬರುತ್ತೆ. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಈಸ್ ದ SI ಯೂನಿಟ್ ಆಫ್ ಇಟ್. ಆದರೆ SI ಯೂನಿಟ್ ಬರೀತೀರಾ. ಇದಿಷ್ಟು ಕ್ವಶನ್ ನಂಬರ್ 20ಯಲ್ಲಿ ಬರುವಂತಹದ್ದು. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ದ continuity of that. The amount of work done in bringing a charge of 3 microcoulomb from infinity to a point P is 0.06 joule. Then electric potential at that point ಅಂತ ಕೇಳಿದರೆ, work done, the small amount of work done is equal to charge into potential difference. ವರ್ಕ್ ಡನ್ ಕೊಟ್ಟಿದ್ದಾರೆ 0.06 ಅಂತ, ಚಾರ್ಜ್ 3 ಮಿಲಿ, 3 into 10 power minus 3 into ಡೆಲ್ಟಾ ವಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಡೆಲ್ಟಾ ವಿ ವಿಲ್ ಬಿ, ಇದು ಆ ಕಡೆ ಹೋದರೆ +3 ಆಗುತ್ತೆ. ದಿಸ್ ವಿಲ್ ಬಿ 0.02 into 10 power 3 ಆಗುತ್ತೆ. 0.02 into 10 power 3 which is equal to 20 volt. 20 volt will be the value of the electric potential with respect to the charge. Right? Yes, Aruna has asked a doubt. ಏನು ಡೌಟ್ ನಿಮ್ಮದು ಕೇಳ್ಬೋದಾ? ಎಸ್ ಸರ್, ನಿಮ್ದು ಏನು ಡೌಟ್ ಇದೆ ಅದನ್ನ ನೀವು ಮೆಸೇಜ್ ಬಾಕ್ಸಲ್ಲಿ ಟೈಪ್ ಮಾಡಿದ್ರೆ ಐ ಕುಡ್ ಏಬಲ್ ಟು ಆನ್ಸರ್ ಇಟ್. ಓಕೆ, ನಾವು ಪ್ರೊಸೀಡಿಂಗ್ ಫರ್ದರ್. ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಯಿತು, ಎಕ್ಸ್ಪ್ರೆಷನ್ ಫಾರ್ ದ ಸೇಮ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ವೇರ್ ಇಟ್ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರಿಕ್ ಫೀಲ್ಡ್. ವರ್ಕ್ ಡನ್, ಎಷ್ಟು ಕೆಲಸ ಮಾಡಬೇಕು ನಾನು ಅದನ್ನು ತರೋದಕ್ಕೆ, ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀನಿ. ಎಕ್ಸ್ಪ್ರೆಷನ್ ಈಸ್ ಓವರ್ ಹಿಯರ್, ವಿ ಈಕ್ವಲ್ ಟು 1/4 pi epsilon naught q divided by r is the expression for electric potential. Okay, now what are polar dielectrics? Give an example is the next question. Dielectrics are the insulators. ಈ ಪದಗಳು ಇಂಪಾರ್ಟೆಂಟು. Insulators which won't possess, they don't have permanent dipole moment. Permanent dipole moment. ಅರುಣಾ ಅವರು ಒಂದು ಡೌಟ್ನ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ವಿ ಕ್ಯಾನ್ ಗೆಟ್ ನ್ಯೂಮರಿಕಲ್ಸ್ ಫ್ರಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ಸ್ ಅಂತ. ನೋಡಿ, ಈಗ ಮಾಡೆಲ್ ಪೇಪರ್ ರಿಲೀಸ್ ಮಾಡಿದಾರಲ್ಲ ಅರುಣಾ ಅವರೇ,
ಏನು ಮಾಡೆಲ್ ಪೇಪರ್ ಇದು ಎಲ್ಲ ಮಕ್ಕಳಿಗೂ ಹೇಳ್ತಾ ಇರೋದು. ಮಾಡೆಲ್ ಪೇಪರ್ ಬೋರ್ಡ್ ಅವರು ಏನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ವಿ ಹ್ಯಾವ್ ಪ್ರಾಬ್ಲಮ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್. ಸೊ ಹಾಗಾಗಿ ಏನು ನಾವು ಅನ್ಕೋಬಹುದು ಅಂದರೆ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ದಟ್ even in the final examination also we can get a numerical from electric charges and field itself. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಿಂದನೇ ನ್ಯೂಮರಿಕಲ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾದರೆ ಪೊಟೆನ್ಷಿಯಲಲ್ಲಿ ಏನು ಕೇಳ್ತಾನೆ ಪೊಟೆನ್ಷಿಯಲ್ ಕೆಪಾಸಿಟರ್ಸ್ ಮೇಲೆ ಅಂದರೆ ಪೊಟೆನ್ಷಿಯಲ್ ಕೆಪಾಸಿಟರ್ಸ್ ಮೇಲೆ 5 ಮಾರ್ಕ್ಸಿನ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏಕೆಂದರೆ ಅಲ್ಲೂ ಸಹ 5 ಮಾರ್ಕ್ಸಿನ ಕ್ವಶನ್ ಕೇಳಿದರೆ ಪೊಟೆನ್ಷಿಯಲ್ ಡ್ಯೂ ಟು ಎನ್ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ ಡಿರೈವೇಷನ್ ಕೇಳಿರೋದ್ರಿಂದ you may expect a similar type of questions from the potential and capacitors for 5 marks, whereas numerical from the electric charges and field is almost confirmed anta ankotivi according to as of now. If there are any changes, surely we will let you know in the coming days whenever we get the update from. ಇನ್ನು ಯಾವ ಥರ ನ್ಯೂಮರಿಕಲ್ಸ್ ಬರುತ್ತೆ ಫಸ್ಟ್ ಚಾಪ್ಟ್ರಲ್ಲಿ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಎ 2 ಬಾಡಿ ಸಿಸ್ಟಮು, ಇಲ್ಲ 3 ಬಾಡಿ ಸಿಸ್ಟಮು, ಇಲ್ಲ 4 ಬಾಡಿ ಸ್ಕ್ವೇರು, ಟ್ರಯಾಂಗಲು, ಇಲ್ಲ 2 ಬಾಡಿ ಸಿಸ್ಟಮು ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇರ್ಬೋದು ಅಥವಾ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಇರ್ಬೋದು. ಈ ಥರ ಪ್ರಾಬ್ಲಮ್ನ ಕೇಳ್ತಾರೆ, ರೈಟ್. ನಾವು ಗಿವ್ ಎನ್ ಎಕ್ಸಾಂಪಲ್ ಫಾರ್ ಡೈಎಲೆಕ್ಟ್ರಿಕ್ ಅಂತ ಕೇಳಿದ್ದಾರೆ. ಸೊ ಡೈಎಲೆಕ್ಟ್ರಿಕ್ಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ನಿಮಗೆ ಗೊತ್ತಿದೆ, ಯು ಕ್ಯಾನ್ ಗಿವ್ ಅಕಾರ್ಡಿಂಗ್ಲಿ ವಿತ್ ದ ಎಕ್ಸಾಂಪಲ್ಸ್. ನೆಕ್ಸ್ಟ್ ಇಲ್ಲಿ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಬೇರೆ, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಬೇರೆ. ಪೋಲಾರ್ ಡೈಎಲೆಕ್ಟ್ರಿಕ್ಸಿಗೆ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರುತ್ತೆ, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸಿಗೆ ವಿ ಡೋಂಟ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್. Polar dielectrics possesses permanent dipole moment, whereas non-polar dielectrics doesn't possess permanent dipole moment. You can give ಸಾಕಷ್ಟು ನಿಮಗೆ chemicals example ಸಿಕ್ಬಿಡುತ್ತೆ. You will get the example for it. Now, distinguish between polar and non-polar molecules. Just now I have said they have permanent dipole moment, they don't have permanent dipole moment. Electric field inside will be lesser, electric field inside will be same as that of the outside. They possess the alignment of the molecules will happen in polar molecule, whereas alignment of molecules doesn't takes place in non-polar molecules. And examples na kotre aitu. Okay, now we will proceed to the next question number 21 agide. 22 question ಗೆ ಹೋಗ್ತೀನಿ. Write the expression for magnetic force per unit length between 2 long parallel straight conductors carrying current. Give the nature of force between the 2 parallel conductors when the current is carried in the same direction ಅಂತ ಹೇಳಿದ್ದಾರೆ. ಫೋರ್ಸ್ಗೆ ಫಾರ್ಮುಲಾ ಫೋರ್ಸ್ ಪರ್ ಯೂನಿಟ್ ಲೆಂತ್, ಎಸ್ ಯು ನೋ ಇಟ್, ಡಿರೈವೇಷನ್ನು ಇಂಪಾರ್ಟೆಂಟ್ ಇದು. ಎಫ್ ಈಕ್ವಲ್ ಟು ಎಫ್ ಬೈ ಎಲ್, ಆ್ಯಕ್ಚುಲಿ ಇಟ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಓವರ್ 4 ಪೈ 2 I1 I2 ಡಿವೈಡೆಡ್ ಬೈ ಡಿ. ಈ ರೀತಿ 2 ಮಾರ್ಕ್ಸಿಗೆ ಕೇಳಿದಾಗ ವಿ ಎಕ್ಸ್ಪೆಕ್ಟ್ ಯು ಟು ಎಕ್ಸ್ಪ್ಲೈನ್ ದ ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಫ್ ಬೈ ಅಂದರೆ ಏನು, ಫೋರ್ಸ್ ಎಕ್ಸ್ಪೀರಿಯನ್ಸ್ ಬಿಟ್ವೀನ್ ದ 2 ಚಾರ್ಜಸ್. ಮ್ಯೂ ನಾಟ್ ಈಸ್ absolute permeability of free space. I1 and I2 are the current flowing through the conductors and D is the separation distance between them ಅಂತ ಹೇಳ್ತೀವಿ ಅಲ್ವಾ. ನಾವು ಇಲ್ಲಿ ಇನ್ನೊಂದು ಕೇಳಿದರೆ, what is the nature of force between 2 parallel conductors carrying current in the same direction? If the current I is in the same direction, ಇದು ಜ್ಞಾಪಕ ಇಟ್ಕೊಳ್ಳಿ, 1 ಮಾರ್ಕ್ MCQ ಅಲ್ಲೂ ಕೇಳ್ಬೋದು. If the current is in the same direction, they attract each other. If the current is in opposite direction ಇದ್ರೆ they repel each other. So same direction attraction, opposite direction ಇದ್ರೆ repulsion ಇರುತ್ತೆ. We'll proceed. Express Biot-Savart's law in vector form and explain the terms. ನನಗೆ ಸ್ಕೇಲಾರ್ ಫಾರ್ಮ್ ಆದರೆ 3 ಮಾರ್ಕ್ಸಿಗೆ ಕೇಳ್ತಾರದನ್ನ, ಇಲ್ಲಿ ವೆಕ್ಟರ್ ಫಾರ್ಮಿಗೆ ಕೇಳಿರೋದು ಡಿ ಬಿ ಈಕ್ವಲ್ ಟು ಮ್ಯೂ ನಾಟ್ ಓವರ್ 4 ಪೈ. ಸ್ಕೇಲಾರ್ ಫಾರ್ಮ್ ಈಸ್ ಐಡಿಯಲ್ ಸೈನ್ ಥೀಟಾ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಲ್ವಾ. ಇಲ್ಲಿ ಅದನ್ನು ಕರೆಂಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಡಿ ಎಲ್ ನನಗೆ ವೆಕ್ಟರ್ ಆಗುತ್ತೆ. ಸೊ ಡಿ ಎಲ್ ಕ್ರಾಸ್ ಆರ್ divided by r cube. dl cross r divided by r cube ಆಗುತ್ತೆ, where dl is the small length considered in the uniform current carrying conductor. Explain ಮಾಡಿ ಟರ್ಮ್ಸ್ನ
ಆ್ಯಸ್ ವಿ ಡಿಸ್ಕಸ್ಡ್ ಎಕ್ಸ್ಪ್ಲೈನ್ ಮಾಡಲೇಬೇಕು. ಯಾವುದೇ ಡಿರೈವೇಷನ್ ಅಥವಾ 2 ಮಾರ್ಕ್ಸಿಗೆ ಕೇಳಲಿ 3 ಮಾರ್ಕ್ಸಿಗೆ ಕೇಳಲಿ, ವಿ ಎಕ್ಸ್ಪೆಕ್ಟ್ ಯು ಟು ಎಕ್ಸ್ಪ್ಲೈನ್ ದ ಟರ್ಮ್ಸ್ ಇನ್ ದ ಫಾರ್ಮುಲಾ. Next one, expression for Lorentz force. Once again explain the terms. Lorentz force F equal to Q into E plus V cross B. This is the Lorentz equation alva. Just QVB ಬರೆದ್ರೆ ಆಗಲ್ಲ. F equal to Q into E plus V cross B will be expecting. ಯಾಕೆಂದ್ರೆ ಅವರು Lorentz force ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಅಂತ ಸಪ್ರೇಟಾಗಿ ಏನು ಕೇಳಿಲ್ಲ. ಸೊ ಜನರಲ್ Lorentz force ಕೇಳಿದರೆ ಜನರಲ್ Lorentz equation is related to both the quantities. State and explain Ampere circuit law. ಏನು ಹೇಳುತ್ತೆ? Line integral of B dot dl over a closed path is equal to mu naught times the current flowing through it. Line integral of B dl is equal to mu naught times the current flowing through it over a closed path. ಅಲ್ಲಿ ಒಂದು ಸರ್ಕಲ್ ಏನು ಸುತ್ತೀವಿ ನಾವು ಇಂಟಿಗ್ರೇಷನ್ ಸಿಂಬಲ್ಗೆ, ಇಟ್ ಇಂಡಿಕೇಟ್ಸ್ ಇಟ್ ಇಸ್ ಎ ಕ್ಲೋಸ್ಡ್ ಕಾಂಟೋರ್ ಅಥವಾ ಕರ್ವ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಮ್ಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ಎರಡೆರಡು ಡಿಫರೆನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ದ ಫಸ್ಟ್ ಡಿಫರೆನ್ಸ್ ವಿಲ್ ಬಿ ಆಮ್ಮೀಟರ್ ಮೆಷರ್ಸ್ ಕರೆಂಟ್, whereas voltmeter measures potential difference. Ammeter is always connected in series, voltmeter is always connected in parallel. Ammeter resistance will be very less, voltmeter resistance will be very high. Ideal ammeter has zero resistance, ideal voltmeter has infinite resistance. ಈ 4-5 ಪಾಯಿಂಟ್ ಅಲ್ಲಿ ನೀವು ಯಾವುದನ್ನು ಬರೆದ್ರು ಓಕೆ, ಯು ವಿಲ್ ಗೆಟ್ ದ ಸ್ಕೋರ್. Proceeding further, state and explain Gauss law in magnetism. Okay, ಈ ಮೇಸ್ನರ್ ಎಫೆಕ್ಟ್ ಏನಿದೆ, ಐ ಆಮ್ ಗೋಯಿಂಗ್ ಟು ನೆಗ್ಲೆಕ್ಟ್ ದಿಸ್ ಬಿಕಾಸ್ ಇಟ್ ಹ್ಯಾಸ್ ಬೀನ್ ಟೇಕನ್ ಔಟ್ ಫ್ರಮ್ ದ ಸಿಲೆಬಸ್. ಸೊ ಈಗ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಏನು ಹೇಳುತ್ತೆ? ಗಾಸ್ ಲಾ the magnetic flux across any closed surface is zero alva. Magnetic flux across any closed surface, so integral of BDS equal to 0. This is Gauss law in magnetism. So definition ಗೆ 1 ಮಾರ್ಕು, ಎಕ್ಸ್ಪ್ರೆಷನ್ ಗೆ ಇನ್ನೊಂದು ಮಾರ್ಕ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್, define magnetic intensity and magnetic permeability. Yes, of course you know about it. So definition of magnetic intensity will fetch you 1 mark. Definition of magnetic permeability will give you another mark. Now what are dia, para and ferromagnetic substances? Give example anta ide. Diamagnetic material are those materials which are weakly repelled by magnetic field. Para are weakly attracted, ferro are strongly attracted by magnetic field. Correspondingly examples ಕೊಟ್ರಾಯ್ತು. Actually ದಿಸ್ ಇಸ್ ಅ 3 ಮಾರ್ಕ್ಸ್ ಕ್ವಶನ್, ಇಲ್ಲಿ 2 ಮಾರ್ಕ್ಸಿಗೆ ಬಂದಿದೆ. ಸೊ ಹಾಗಾಗಿ ಯು ಮೇ ಗಿವ್ ಒನ್ ಎಕ್ಸಾಂಪಲ್ ಫಾರ್ ಈಚ್. 3 ಎಕ್ಸಾಂಪಲ್ಸು ಸೇರಿಸಿ 1 ಮಾರ್ಕು, 3 ಡಿಫರೆನ್ಸಸ್ಗೆ ಸೇರಿಸಿ ವಾಟ್ ಆರ್ ಡಯಾ ಪ್ಯಾರಾ ಫೆರೋಗೆ ಸೇರಿಸಿ 1 ಮಾರ್ಕು. ಸ್ವಲ್ಪ ರೇರು ಈ ಕ್ವಶನ್ ಕೇಳೋ ಅಂಥದ್ದು. Now what do you mean by magnetic permeability of a material? Mention its expression. So magnetic permeability mu equal to 1 plus chi expression ಗೊತ್ತಿದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. This comes in question number 24. Now question number 25 ಗೆ ಬಂದರೆ, mention the 2 factors on which self inductance of a long solenoid depends on. Self inductance L equal to expression ಏನು? mu naught mu r n square, where n is the number of turns alva, al. So mu naught absolute permeability of free space ಆಗುತ್ತೆ, and mu r relative permeability of the medium. ಮತ್ತೆ n is the number of turns, n is the number of turns of a coil ಆಗುತ್ತೆ, l is the length of the coil ಆಗುತ್ತೆ. ಓಕೆ, ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಆಸ್ ಐ ಸೆಡ್, ಟರ್ಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಲೇಬೇಕು. ಇಫ್ ಯು ಕಾಂಟ್ ನೆಗ್ಲೆಕ್ಟ್ ದ ಟರ್ಮ್ಸ್.
ಹಾಂ, ವಾಟ್ ಈಸ್ ಎ ಸಿ ಜನರೇಟರ್, ಮೆನ್ಷನ್ ಇಟ್ಸ್ ಪ್ರಿನ್ಸಿಪಲ್. ಇದು 1 ಮಾರ್ಕಿಗೂ ಕೇಳ್ಬೋದು. ಎ ಸಿ ಜನರೇಟರ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಎ ಸಿ ಟು ಡಿ ಸಿ. which converts mechanical energy into electrical energy. ಅಪ್ಲೈಡ್ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತಹ ಡಿವೈಸ್ನ ನಾನು ಐ ಕಾಲ್ ಇಟ್ ಆಸ್ AC generator. On which principle it works? It works on the principle of electromagnetic induction, EMI, electromagnetic induction principle na use ಮಾಡುತ್ತೆ. Next, proceeding further to the explanation of Faraday's laws of electromagnetic induction. ಎರಡು law ಇದೆ, so you need to explain both first and second law. ಯಾಕೆಂದರೆ 2 ಮಾರ್ಕ್ಸಿಗೆ ಕೇಳಿರೋದು. ಫಸ್ಟ್ ಲಾ ಟಾಕ್ಸ್ ಅಬೌಟ್ ಹೌ ಇಂಡಕ್ಷನ್ ಟೇಕ್ಸ್ ಪ್ಲೇಸ್, ಸೆಕೆಂಡ್ ಲಾ ಟಾಕ್ಸ್ ಅಬೌಟ್ ದ ವ್ಯಾಲ್ಯೂ ಆರ್ ದ ಅಮೌಂಟ್ ಆಫ್ ಇಂಡಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಅಲ್ವಾ. ನೋಡಿ, ಫಸ್ಟ್ ಲಾ ಯಾವುದ್ರ ಬಗ್ಗೆ ಹೇಳುತ್ತೆ? ಫಸ್ಟ್ ಲಾ ಈಸ್ ನಥಿಂಗ್ ಬಟ್ ದ ಡೆಫಿನೇಷನ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. Whenever there is a change in magnetic flux linked with the circuit, an EMF is induced and hence the current will be induced in the circuit ಅಂತ ಹೇಳ್ತೀವಿ. ಇದು ಫಸ್ಟ್ ಲಾ. ಆ್ಯಂಡ್ ಅದರಲ್ಲಿ ಇನ್ನೂ ಒಂಚೂರು ಹೇಳುತ್ತೆ, ದ ಚೇಂಜ್ ಎಲ್ಲಿಯ ತನಕ ಚೇಂಜ್ ಆಗುತ್ತೆ ಅಲ್ಲಿಯ ತನಕ ನನಗೆ EMI ಇಂಡ್ಯೂಸ್ ಆಗ್ತಾ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಲಾ. ಸೆಕೆಂಡ್ ಲಾ, the rate of change of the induced EMF is such a way that is directly proportional to rate of change of flux linked with the coil ಅಂತ ಹೇಳುತ್ತೆ. ಕರೆಕ್ಟ್? So these are the 2 laws where we expect you to explain it. Next, state magnetic flux, mention its SI unit. Already we have written it. So ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕ್ ಫ್ಲಕ್ಸ್ ಹೇಗೆ ಬರೀತಿರೋ ಅದೇ ಥರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗುತ್ತೆ, ಬಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತೀರ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಅಷ್ಟು ಬಿಟ್ಟರೆ ದೆರ್ ಈಸ್ ನೋ ಅದರ್ ಡಿಫರೆನ್ಸ್. ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ವಾಟ್ ಯು ಮೀನ್ ಬೈ ಡಿಫೈನ್ ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಷನ್, ಮೆನ್ಷನ್ ಇಟ್ಸ್ SI ಯೂನಿಟ್. ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಷನ್ ನೋಡಿ, phi equal to L into I. So L equal to phi by I. This is the coefficient of self induction, where L is the coefficient of self induction ಅಂತ ಕರಿತೀವಿ. ಅದರ ಡೆಫಿನೇಷನ್ ಆಲ್ರೆಡಿ ನಾವು ನಮ್ಮ ಹಳೆ ಕ್ಲಾಸ್ಗಳಲ್ಲಿ ಹೇಳಿದ್ದೀವಿ. ಆ್ಯಂಡ್ SI ಯೂನಿಟ್, ಆಫ್ ಕೋರ್ಸ್ ಯು ನೋ ಇಟ್ ಈಸ್ Henry is the SI unit for self induction, right? Next we'll proceed to the question 27. Explain the construction of a transformer. Say, transformer works on the principle of mutual inductance. ಇದನ್ನ ಇರಲಿ, transformer works on the principle of mutual inductance. ಮ್ಯೂಚುವಲ್ ಇಂಡಕ್ಟೆನ್ಸ್ ಇಂದ ವರ್ಕ್ ಆಗುತ್ತೆ. It consists of 2 coils. One is called as primary and the other one is called as secondary. And when you are going to have the variation in the magnetic flux linked with the primary, there will be induction of an EMF in the secondary coil. That's what I said. It works on the principle of mutual induction. Idanna explain ಮಾಡ್ತೀರಾ. Question number 26th question ಗೆ ಇದು ಬರುವಂತದ್ದು. Now, what is inductive reactance and mention its unit? Inductive reactance, XL. Inductive reactance, which is 2 pi FL ಅಥವಾ ಒಮೆಗಾ ಎಲ್ ಅಂತಲೂ ಹೇಳ್ಬೋದು. SI ಯೂನಿಟ್ ಈಸ್ ಓಮ್. ಯಾಕೆಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಆ್ಯಂಡ್ ಇಂಪಿಡೆನ್ಸ್, ಎವ್ರಿಥಿಂಗ್ ವಿಲ್ ಗೆಟ್ ದ ಸೇಮ್ ಯೂನಿಟ್ ಆಸ್ ಓಮ್ ಇಟ್ ಸೆಲ್ಫ್. Define impedance of an AC circuit and mention its expression. Sorry, SI unit. SI unit already na ಹೇಳಿದ್ದೀನಿ, it is ohm itself. What is the impedance ಅಂದರೆ ಏನು ಅಂತಂದರೆ, impedance is nothing but the resistance offered by the components of the circuit for the flow of current when AC is applied. DC ಅಪ್ಲೈ ಮಾಡಿದ್ರೆ ದಟ್ ಈಸ್ ರೆಸಿಸ್ಟೆನ್ಸ್ ಆಗುತ್ತೆ. AC ಅಪ್ಲೈ ಮಾಡಿದ್ರೆ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇಂಪಿಡೆನ್ಸ್. ನಾಪ್ಕ ಇರಲಿ, ಎ ಸಿ ಸಿಗ್ನಲ್ನ ನಾನು ಅಪ್ಲೈ ಮಾಡಿದ್ದೀನಿ ಅಂದರೆ ಇಟ್ ಈಸ್ ಇಂಪಿಡೆನ್ಸ್. DC ಅಪ್ಲೈ ಮಾಡ್ತಾ ಇದ್ದೀನಿ, DC ಸಿಗ್ನಲ್ನ ಕೊಡ್ತಾ ಇದ್ದೀನಿ, ಡೈರೆಕ್ಟ್ ಕರೆಂಟ್ ಕೊಡ್ತಾ ಇದ್ದೀರಾ ಅಂದರೆ ಅದನ್ನು ನಾನು ಐ ಕಾಲ್ ಇಟ್ ಆಸ್ ರೆಸಿಸ್ಟೆನ್ಸ್. ಅಷ್ಟೇ ವ್ಯತ್ಯಾಸ. ಓಕೆ,
Write the expression for resonant frequency and explain the terms. Resonant frequency f naught ಅಥವಾ nu naught equal to 1 by 2 pi root LC. Expression for resonant frequency. ಅಂದರೆ ಇದನ್ನು ಬರೀತೀರಾ. Expression for resonant frequency is this. But what is the condition for resonant frequency ಅಂದರೆ? What is the condition for resonant frequency ಅಂದರೆ ಏನು ಬರೀತೀರಾ? Condition for resonant frequency is XC equal to XL. XC equal to XL is the condition for resonant frequency at where Z will be equal to R. The impedance is equal to resistance of the circuit. So ಅದನ್ನು ನಾನು ಕಂಡೀಷನ್ನಿಗೆ ಬರಿತೀನಿ. ಜ್ಞಾಪಕ ಇರಲಿ, ಕಂಡೀಷನ್ is different, expression is different. Okay. Mention the salient features of series LCR circuit at resonance. ಅಂದರೆ ಮತ್ತಿದನ್ನೇ ಬರೀತೀರಾ. The salient feature is XC is equal to XL. Inductive reactance is equal to capacitive reactance, and the impedance of the circuit is equal to the resistance of the circuit. ಇದು ಎರಡನೇ ಫೀಚರು. And current will be maximum. Current will be maximum. ಇದು ಮೂರನೇ ಫೀಚರು. Average power dissipated also will be maximum. These are the four salient features of LCR series circuit at resonance. Got it? Fine. If you have any doubts, you can put it in the chat box. Messages ಹಾಕಿ ಅಲ್ಲಿ ರಿಪ್ಲೈ ಮಾಡ್ತಾ ಹೋಗ್ತೀನಿ. Next, what is displacement current? Give the expression for same. Displacement current is the quantity which comes from the chapter electromagnetic waves ಇಂದ ಬರುವಂತಹದ್ದು. ಸೊ ಆ ಚಾಪ್ಟರಿಂದ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಕ್ವಶನ್. ಓಕೆ, ಸೊ ಏನು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ? ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ದ ಕರೆಂಟ್ ಇಂಡ್ಯೂಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ವೆನ್ ವೇರಿಯಿಂಗ್ ಟೈಮ್ ವೇರಿಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ತುಂಬ ಇಂಪಾರ್ಟೆಂಟು, ಇದು ಮಿಸ್ ಮಾಡಿಬಿಡ್ತೀರಾ. The current induced between the plates of a capacitor when time varying electric field, because of the time varying electric field in the ಬರುವಂಥದ್ದು. So it is given by current ಏನಿದೆ displacement current epsilon naught into d phi by dt. This will be the displacement current which gets induced. So total current anta bandaga you are going to add the total current induced in it. So displacement current will be the time varying electric field in the induce aguvantaha current. For properties of electromagnetic waves, of course you know they does not require any medium for their propagation. This is the first property. They travel with the speed of light. Second property, they are induced because of the time varying electric field and magnetic field which are perpendicular to each other. Idu moorne property. They exhibit interference, diffraction, polarization. Adu nalakne property. They obviously exhibit reflection, refraction. Adu aidne property. Okay. So, give the uses of electromagnetic waves. ಒಂದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಕ್ಸ್ರೇ, ಯು ವಿ, ಐ ಆರ್, ವಿಸಿಬಲ್, ಮೈಕ್ರೋವೇವ್, ರೇಡಿಯೋ ವೇವ್, ಗಾಮಾ ರೇ, ಇಷ್ಟು ಇದೆ. ಅದರಲ್ಲಿ ಎಲ್ಲದಕ್ಕೂ ಒಂದೊಂದು ಯೂಸ್ ಕೊಡೋದಕ್ಕೆ ನಾವು ಜನರಲಿ ಯೂಸೇಜನ್ನು ನೀವು ಬರೆದು ಬಿಡ್ಬೋದು. ಎನಿ ಟೂ ಯೂಸೇಜಸ್, ಯಾಕಂದರೆ ಯಾವ್ದಾದ್ರು ಎರಡು ಈಕ್ವೇಷನ್ನ ಬರೆದ್ರೆ ಸಾಕು. ಓಕೆ, ನಾವು ಲೆಟ್ ಅಸ್ ಪ್ರೊಸೀಡ್ ಫಾರ್ ದ ಕ್ವಶನ್ ರಿಲೇಟೆಡ್ ಟು ಪಾರ್ಟ್ 2. ಪಾರ್ಟ್ 2 ಇಂದ ನನಗೆ ಮೂರು ಕ್ವಶನ್ ಬರುವಂಥದ್ದು. ಸೊ ಕ್ವಶನ್ ನಂಬರ್ 28 and 29ಗೆ ಹೋಗ್ತಾ ಇದ್ದೀನಿ. Write the conditions for TIR. This is one of the common question asked from optics. ಯಾಕೆಂದರೆ ರೇ ಆಪ್ಟಿಕ್ಸ್ ಇಂದ ನ್ಯೂಮರಿಕಲ್ ಕೇಳೋದ್ರಿಂದ ವೇವ್ ಆಪ್ಟಿಕ್ಸ್ ಇಂದ 5 ಮಾರ್ಕ್ ಕ್ವಶನ್ ಬರುತ್ತೆ. ಹಾಗಾಗಿ ರೇ ಆಪ್ಟಿಕ್ಸ್ ಇಂದನೇ 2 ಅಥವಾ 3 ಮಾರ್ಕ್ ಕ್ವಶನ್ನ ಕೇಳ್ತಾರೆ. ಬಿಕಾಸ್ ದ ವೇಟೇಜ್ ಆಫ್ ದ ಚಾಪ್ಟರ್ ಇಸ್ ಅರೌಂಡ್ 10 ಮಾರ್ಕ್ಸ್ ಇರೋದ್ರಿಂದ ಇದರಿಂದ 2-3 ಮಾರ್ಕ್ಸ್ ಬಂದೇ ಬರುತ್ತೆ. ವಾಟ್ ದ ಕಂಡೀಷನ್ಸ್ ಫಾರ್ TIR? ಎರಡು ಕಂಡೀಷನ್ ಇದೆ. ದ ಫಸ್ಟ್ ಕಂಡೀಷನ್, ದ ರೇ ಶುಡ್ ಟ್ರಾವೆಲ್ ಫ್ರಮ್ denser to rarer medium.
ray should travel from denser to rarer medium is the first condition, and the second condition, angle of incidence should be greater than critical angle. So critical angle is that angle of incidence in the denser medium for which the refracted light is perpendicular or 90 degree to the normal ಅಂತ ಇದೆ. ಹಾಗಾಗಿ if a ray travels more than the critical angle, then only you are going to have the TIR takes place, or else it won't take place. Now mention lens maker's formula. Lens maker's formula and explain the terms. Lens maker's formula 1 by f equal to n minus 1 ಅಥವಾ mu minus 1 into 1 over r1 minus 1 over r2. This is the expression for lens maker's formula. What are these? N is the refractive index of the medium in which the lens is kept. Even you can call it as a relative refractive index. F is the focal length. R1 and R2 are the radii of curvature. Explain ಮಾಡಲೇಬೇಕು. Any question for that matter, ಸುಮ್ಮನೆ ಗಿವ್ ದ ಎಕ್ಸ್ಪ್ರೆಷನ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ವಿ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಯು ಟು ಎಕ್ಸ್ಪ್ಲೈನ್ ದ ಟರ್ಮಿನಾಲಜೀಸ್ ರಿಲೇಟೆಡ್ ಟು ದಟ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್. ಓಕೆ, ಇಲ್ಲೊಬ್ರು ಕ್ವಶನ್ ಕೇಳಿದ್ದಾರೆ, ದಿಸ್ ಇಯರ್ ಕ್ವಶನ್ ಪೇಪರ್ ಕಮ್ಸ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಅಂತ. ಆಮೇಲೆ ಏಕೆಂದರೆ ಪ್ರಿಪರೇಟರಿ ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ನ್ಯೂಕ್ಲಿಯೈಯಿಂದ ಕ್ವಶನ್ ಕೇಳಿದ್ದಾರೆ, ನ್ಯೂಮರಿಕಲ್ ಕೇಳಿದ್ದಾರೆ ಅಂತ. ನ್ಯೂಮರಿಕಲ್ಲು ನ್ಯೂಕ್ಲಿಯೈಯಿಂದ ಕೇಳೋ ಹಾಗೆ ಇಲ್ಲ, ಬಿಕಾಸ್ ದ ವೇಟೇಜ್ ಆಫ್ ದ ಚಾಪ್ಟರ್ ಇಟ್ ಸೆಲ್ಫ್ ಈಸ್ 5 ಮಾರ್ಕ್ಸ್. ಸೊ ನ್ಯೂಮರಿಕಲ್ ಕೇಳೋ ಹಾಗಿಲ್ಲ. ಮೇ ಬಿ ನಿಮಗೆ ಓವರ್ ಆಲ್ ಪ್ರಿಪ್ರೇಷನ್ ಮಾಡೋದಕ್ಕೆ ನ್ಯೂಕ್ಲಿಯೈಯಿಂದ ಪ್ರಾಬ್ಲಮ್ ಕೇಳಿರ್ಬೋದು, ಬಟ್ ಫಾರ್ ದ ಫೈನಲ್ ಎಕ್ಸಾಮಿನೇಷನ್, ಬೋರ್ಡ್ ಎಕ್ಸಾಮಿನೇಷನ್, ಅಟ್ ಎನಿ ಕಾಸ್ಟ್ ನ್ಯೂಕ್ಲಿಯೈಯಿಂದ 5 ಮಾರ್ಕ್ ಬರೋದಿಲ್ಲ. ಆ್ಯಂಡ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಸೆಟ್ ದಟ್ ನ್ಯೂಕ್ಲಿಯೈಯಿಂದ ಪ್ರಾಬ್ಲಮ್ ಬರುತ್ತೆ, ಇಟ್ ವಿಲ್ ಬಿ ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸಿಗೆ ನ್ಯೂಕ್ಲಿಯೈಯಿಂದ ಕ್ವಶನ್ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಯಾವುದು ಬರ್ಬೋದು ಅಂದರೆ ಬೈಂಡಿಂಗ್ ಎನರ್ಜಿ ಅಥವಾ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಕಂಡುಹಿಡಿಯೋದು, ಎನರ್ಜಿ ರಿಲೀಸ್ಡ್ ಇನ್ ರಿಯಾಕ್ಷನ್ ಕೇಳೋದು, ಈ ಥರದ್ದು ಬರ್ಬೋದು. ಯಾವುದೇ ಕಾರಣದಕ್ಕೂ ನ್ಯೂಕ್ಲಿಯಸ್ಸಿಂದ 5 ಮಾರ್ಕ್ಸ್ ನ್ಯೂಮರಿಕಲ್ ಬರೋದಿಲ್ಲ. 5 ಮಾರ್ಕ್ ನ್ಯೂಮರಿಕಲ್ ಆ್ಯಸ್ ಆಫ್ ನೋ ಬರೋವಂಥದ್ದು 4 ಚಾಪ್ಟರ್ ಯಾವ್ಯಾವುದು ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್, ಕರೆಂಟ್ ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿಂಗ್ ಕರೆಂಟ್ ಮತ್ತು ಇನ್ನೊಂದು ಆಪ್ಟಿಕ್ಸು. ಈ 4 ಚಾಪ್ಟರಿಂದ ಯು ಆರ್ ಗೋಯಿಂಗ್ ಟು ದಟ್ ರೇ ಆಪ್ಟಿಕ್ಸು. ಸೊ ಈ 4 ಚಾಪ್ಟರಿಂದ ನ್ಯೂಮರಿಕಲ್ ಬರೋವಂಥದ್ದು, ನೋ ನೀಡ್ ಟು ವರಿ, ಇಟ್ ಈಸ್ ಫಿಕ್ಸ್ಡ್ ದಟ್ ಓನ್ಲಿ ಫ್ರಮ್ ದೀಸ್ 4 ಚಾಪ್ಟರ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ದ ನ್ಯೂಮರಿಕಲ್ ಫ್ರಮ್, ರೈಟ್. ನಾವು ಇಲ್ಲಿ ಸ್ಟೇಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಸಪ್ರೇಟ್ ಕ್ವಶನ್ಸ್ ಇದು. ಸೊ ಬಟ್ ಐ ಹ್ಯಾವ್ ಪುಟ್ ಇನ್ ಎ ಸಿಂಗಲ್ ಕ್ವಶನ್ ಇಟ್ ಸೆಲ್ಫ್. ಓಕೆ, ಲಾ ಆಫ್ ರಿಫ್ಲೆಕ್ಷನ್ಗೆ 2 ಲಾ ಇದೆ. ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ವಿಲ್ ಲೈ ಆನ್ ದ ಸೇಮ್ ಪ್ಲೇನ್. ಅದು ಲಾ ಆಫ್ ರಿಫ್ಲೆಕ್ಷನ್ ಫಸ್ಟ್ ಲಾ. ಸೆಕೆಂಡ್ ಲಾ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದು 2ನೇ ಲಾ. ರಿಫ್ರಾಕ್ಷನ್ನಿಗೆ ಬಂದರೆ ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ವಿಲ್ ಲೈ ಆನ್ ದ ಸೇಮ್ ಪ್ಲೇನ್. ಅದು will be the next law. The first law of refraction. Second law is what we consider it as Snell's law ಅಂತ ಕರಿತೀವಿ. ಏನು? The ratio of sine of angle of incidence to the sine of angle of refraction is a constant for a given pair of media and for given wavelength. ಈ ಕೊನೆಯ ಸೆಂಟೆನ್ಸ್ ಬರಲಿಲ್ಲ ಅಂದರೆ you may lose 1 mark. Okay. Right, subscribe to our teacher channel so that you could able to access for many more videos related to it. ಈ ಥರ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವುದು, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಯಾವ್ಯಾವುದು, ಥಿಯರಿ ಯಾವ್ಯಾವುದು ಅಂತ ಅಷ್ಟು ಹೇಳಿರ್ತೀವಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಫಾರ್ ಅವರ್ ವಿಡಿಯೋಸ್. ಓಕೆ, ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಈಗ ಮೆಸೇಜಸಲ್ಲಿ ನಂಬರ್ ಕೊಟ್ಟಿದ್ದೀವಿ. ಆ ನಂಬರಿಗೆ ನೀವು ಫೋನ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಟೀಚರ್ ಆ್ಯಪ್. ನಾವು ರೇ ಡಯಾಗ್ರಾಮ್ಸ್ ಅಂತ ಬಂದಾಗ ನಾನು ಜನರಲೈಸ್ಡ್ ಆಗಿ ಹೇಳಿದ್ದೀನಿ. ಇಮೇಜ್ ಫಾರ್ಮೇಷನ್ ಆಫ್ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಮೈಕ್ರೋಸ್ಕೋಪಿನ ಬಗ್ಗೆ ಒಂದು ಸ್ವಲ್ಪ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಏಕೆಂದರೆ 2 ಮಾರ್ಕ್ಸಿಗೂ ಕೇಳ್ಬೋದು, 3 ಮಾರ್ಕ್ಸಿಗೂ ಕೇಳ್ಬೋದು. 3 ಮಾರ್ಕ್ಸಿಗೆ ಕೇಳೋದಾದರೆ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ
ಮ್ಯಾಗ್ನಿಫೈಯಿಂಗ್ ಪವರ್ ಅಂತಲೂ ಅಥವಾ ಮ್ಯಾಗ್ನಿಫಿಕೇಷನ್ ಅಂತ ಕೇಳ್ತಾರೆ, ಐದರ್ ಮೇ ಬಿ ಮೈಕ್ರೋಸ್ಕೋಪ್ ಅಥವಾ ಟೆಲಿಸ್ಕೋಪ್. ಬರೀ 2 ಮಾರ್ಕ್ಸಿಗೆ ಕೇಳ್ತಾರೆ ಅಂದರೆ ಡಯಾಗ್ರಾಮ್ ಈಸ್ ಆಫ್ ಶೋರ್, ರೈಟ್. ನೆಕ್ಸ್ಟ್, coming to the last question number 29 will be related to obviously semiconductor electronicsಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಈ ಚಾಪ್ಟ್ರಲ್ಲಿ ದ ಕಂಪ್ಲೀಟ್ ಚಾಪ್ಟರ್ ಈಸ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್ ಬಿಕಾಸ್ ದ ವೇಟೇಜ್ ಇಸ್ ಅರೌಂಡ್ 9 ಮಾರ್ಕ್ಸ್ ಇದೆ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. 5 ಮಾರ್ಕ್ಸಿಂದ ಒಂದು ಕ್ವಶನ್ ಬಂದೇ ಬರುತ್ತೆ ಥಿಯರಿ ಅಂತ ಹೇಳಿದ್ವಿ. ಇನ್ನು 4 ಮಾರ್ಕ್ಸಿಗೆ ಐದರ್ ಇಟ್ ಕ್ಯಾನ್ ಬಿ 3 ಮಾರ್ಕ್ಸಿಂದ ಒಂದು 1 ಮಾರ್ಕಿಂದ ಒಂದು MCQ ಕೊಡ್ಬೋದು, ಅಥವಾ 1 ಮಾರ್ಕಿಂದ ಒಂದು MCQ 1 ಮಾರ್ಕಿಂದ ಒಂದು fill up the blanks ಕೊಟ್ಟು 2 ಮಾರ್ಕಿಂದ ಒಂದು ಕೇಳ್ಬೋದು. ಇಟ್ ಇಸ್ ಅಪ್ ಟು ದೆಮ್, ದ ಪೇಪರ್ ಸೆಟ್ಟರ್ ವಿಲ್ ಡಿಸೈಡ್ ಇಟ್. ಎನಿವೆ, ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್ ಈಸ್ ದ ನೆಕ್ಸ್ಟ್ ಕ್ವಶನ್. Question number 29, that is the last question in 2 marks question. ನೋಡಿ, ಇನ್ ದ ಕೇಸ್ ಆಫ್ ಕಂಡಕ್ಟರ್ಸ್ ದ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಓವರ್ಲ್ಯಾಪ್ ಆಗಿರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ದ ನಂಬರ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ವೇಲೆನ್ಸ್ ಬ್ಯಾಂಡ್ is same as that of the electrons present in the conduction band. Okay. Next, in the case of insulators, there is a huge gap between conduction band and valence band of the order more than 3 electron volt ಇರುತ್ತೆ, ಅಥವಾ 5 electron volt ಇದ್ದರೆ ಎಲೆಕ್ಟ್ರಾನ್ಸ್ ಜಂಪ್ ಆಗೋದಕ್ಕಾಗಲ್ಲ, ಅದನ್ನ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಆ್ಯಂಡ್ ಸೆಮಿಕಂಡಕ್ಟರ್ಸ್ ಆರ್ ದೋಸ್ ಮೆಟೀರಿಯಲ್ಸ್ ವೇರ್ ದೇರ್ ವಿಲ್ ಬಿ ಎ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ದ ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ವೇಲೆನ್ಸ್ ಬ್ಯಾಂಡ್ ಆಫ್ ದ ಆರ್ಡರ್ ಲೆಸ್ ದ್ಯಾನ್ 1 electron volt, 1 electron volt ಇಂತ ಕಮ್ಮಿ ಇರುತ್ತೆ. ಹಾಗಾಗಿ ಈಸಿ ಫಾರ್ ದ ಎಲೆಕ್ಟ್ರಾನ್ಸ್ ಟು ಜಂಪ್. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು write the value of it. Now, next question is distinguish between extrinsic and intrinsic semiconductor. Extrinsic semiconductor is impure form, intrinsic semiconductor is pure form, idu impure form. So ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ? ಫಸ್ಟ್ ವಿಲ್ ಬಿ ದ ಡೆಫಿನೇಷನ್ ವಿಲ್ ಬಿ ದ ಫಸ್ಟ್ ಡಿಫರೆನ್ಸ್. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಅವೈಲಬಲ್ ಇನ್ ದ ಪ್ಯೂರ್ ಫಾರ್ಮ್, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಅವೈಲಬಲ್ ಬೈ ಡೋಪಿಂಗ್. So where doping is not available in intrinsic, whereas doping is available in intrinsic. Silicon and germanium, pure silicon and germanium are the examples for intrinsic semiconductor, whereas p-type and n-type semiconductor are the examples for extrinsic semiconductors. ಓಕೆ, ಈ ಥರ ಡಿಫ್ರೆನ್ಷಿಯೇಷನ್ ಅಂತ ಕೇಳಿದಾಗ 2 ಮಾರ್ಕ್ಸಿಗೆ ಕೇಳಿದ್ರೆ ಎರಡೂ ಕಡೆ ಎರಡೆರಡು ಡಿಫ್ರೆನ್ಸ್ ಬರೀಬೇಕು. ಸೊ ಹಿಯರ್ 2 ಪಾಯಿಂಟ್ಸ್ ಇನ್ ಇಂಟ್ರೆನ್ಸಿಕ್, 2 ಪಾಯಿಂಟ್ಸ್ ಇನ್ ಎಕ್ಸ್ಟ್ರೆನ್ಸಿಕ್ ಬರೆದ್ರೆ 1 ಪಾಯಿಂಟಿಗೆ 1 ಮಾರ್ಕ್ ಇರುತ್ತೆ. ರಿಲಯಬಲ್ ಆಗಿ ಅದಕ್ಕೆ ರಿಲೇಟ್ ಆಗಿರುವಂಥ ಪಾಯಿಂಟ್ಸನ್ನು ಬರೆಯೋದು ಉತ್ತಮ. Now coming to the formation of n-type semiconductor as well as p-type semiconductor, ಇಲ್ಲಿ ಎರಡನ್ನೂ ಒಟ್ಟಿಗೆ ತೊಗೊಂಡ್ಬಿಡ್ತೀನಿ. n-type semiconductorಗೆ I am going to dope with pentavalent impurity ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಎಕ್ಸಾಂಪಲ್ ಕೊಟ್ಬಿಟ್ಟು ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೇಗೆ ಒಂದು ಎಲೆಕ್ಟ್ರಾನ್ ಫ್ರೀ ಆಗಿರುತ್ತೆ. ಸೊ ಒಂದು ಬಾಂಡ್ ಬ್ರೇಕ್ ಆದಾಗ 2 ಎಲೆಕ್ಟ್ರಾನು ಮತ್ತು 1 ಹೋಲ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ. ಮೆಜಾರಿಟಿ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್ ಇನ್ ದ ಕೇಸ್ ಆಫ್ n-type ಸೆಮಿಕಂಡಕ್ಟರ್, ಮೆಜಾರಿಟಿ ಕ್ಯಾರಿಯರ್ಸ್ ಆರ್ ಹೋಲ್ಸ್ ಇನ್ ದ ಕೇಸ್ ಆಫ್ p-type ಸೆಮಿಕಂಡಕ್ಟರ್ ಅಂತ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ದಟ್ ವಿಲ್ ಬಿ ವೆರಿ ಗುಡ್. Coming to the next question, differentiate between forward and reverse bias of a diode. Obviously forward bias, reverse bias ಇರೋದು ಡಯೋಡಿಗೆ ಮಾತ್ರ. In forward bias, the P side of the diode is connected to the positive, N side of the diode is connected to negative, whereas in the case of reverse bias, P side is connected to negative, N side is connected to positive. The width of the depletion region decreases in forward bias, whereas the width of the depletion region increases in the case of reverse bias. Next question means next difference ಏನಾದ್ರು ಬರೆಯೋದಾದರೆ, in the forward bias the resistance is very less, in the reverse bias resistance will be very high. ಈ ಥರ ಒಂದು 3 ಡಿಫರೆನ್ಸ್ನ ಬರೆದ್ರೆ ಸಾಕಾಗುತ್ತೆ. ಇಲ್ಲೇ ಇನ್ನೂ ಒಂದು ಕ್ವಶನ್ನ ಸೇರಿಸ್ಬಿಡ್ತೀನಿ. ಡ್ರಾ ದ ಆರ್ ರೈಟ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್ ಆಫ್ ದ ಹಾಫ್ ವೇವ್ ರೆಕ್ಟಿಫೈಯರ್ ಅಥವಾ ಫುಲ್ ವೇವ್ ರೆಕ್ಟಿಫೈಯರ್ ಅಂತಲೂ ಕೇಳ್ಬೋದು. ಇದು 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಯು ಆರ್ ಗೋಯಿಂಗ್ ಟು ರೈಟ್ ದ ಡೀಟೇಲ್ಡ್ ವೇವ್ ಫಾರ್ಮ್ನ ಕೊಡ್ತಾ ಹೋಗ್ತೀರಾ. ಸೊ ದಿಸ್ ಈಸ್ ಅಬೌಟ್ ದ ಕ್ವಶನ್ಸ್ ರಿಲೇಟೆಡ್ ಟು ದ 2 marks
ಆಫ್ ಯುವರ್ ಫಿಸಿಕ್ಸ್ ಸಿಲೆಬಸ್. ಸರ್ ಇಷ್ಟನ್ನು ಓದ್ಕೊಂಡ್ರೆ ಸಾಕಾ ಅಂತಂದರೆ ಇದು ವಿ ಹ್ಯಾವ್ ಗಿವನ್ ಯು ಆಲ್ಮೋಸ್ಟ್ ದ ಗ್ಲಿಮ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ನ ಕವರ್ ಮಾಡಿದ್ದೀವಿ. ಇಂಥ ಚಾಪ್ಟರಿಂದ ಮಾಡ್ತಾ ಇದೆ, ಇಂಥ ಚಾಪ್ಟರಿಂದ ಬರುತ್ತೆ ಅಂತ ಹೇಳಿದ್ದೀವಿ. ಸೊ ವಿ ಹ್ಯಾವ್ ಕಮ್ ಟು ದ ವಿ ಕ್ಯಾನ್ ಕನ್ಕ್ಲೂಡ್ ದಟ್ 5 ಮಾರ್ಕ್ಸ್ ಮುಗಿಸಿದ್ದೀವಿ, 3 ಮಾರ್ಕ್ಸ್ ಆಗಿದೆ, ಪ್ರಾಬ್ಲಮ್ಸ್ ಆಗಿದೆ, 2 ಮಾರ್ಕ್ಸ್ ಕ್ವಶನ್ ಆಗಿದೆ. ವೇಟ್ ಫಾರ್ ಮೈ ನೆಕ್ಸ್ಟ್ ಲೈವ್ ಕ್ಲಾಸ್ ವೇರ್ ದ ಮೋಸ್ಟ್ ಅವೈಟೆಡ್ ಥಿಂಗ್ ಈಸ್ ದ MCQs ಮತ್ತು ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಹೇಗೋ ಮಾಡ್ಕೊಂಡ್ಬಿಡ್ತೀರಾ, ಯಾಕೆಂದರೆ ಅಲ್ಲೇ ಆಪ್ಷನ್ಸ್ ಇರುತ್ತೆ. ಯು ಆರ್ ಗೋಯಿಂಗ್ ಟು ಪಿಕ್ ಇಟ್ ಆ್ಯಂಡ್ ಪುಟ್ ಇಟ್ ಓವರ್ ಹಿಯರ್. whereas when it comes to the MCQs, lot of tricky questions will be there. ಮಿನಿಮಮ್ 3 ಟ್ರಿಕಿ ಕ್ವಶನ್ ಇರುತ್ತೆ ಅಂತ ಹೇಳಿದರೆ ಡೋಂಟ್ ಲೂಸ್ ಹಾರ್ಟ್. We are there to help you. Teacher is there with you always to give you the guidance, to solve you the questions. So be waiting for my next live session, which will be in the coming days, which will be intimated. Avattu I am going to discuss regarding the MCQs related to it. ಯಾರಿಗೆ ಎಷ್ಟೊಂದು ಜನಕ್ಕೆ MCQs ಕಷ್ಟ ಆಗ್ತಿದೆ, ವಿ ಆರ್ ಗೋಯಿಂಗ್ ಟು ಟೇಕ್ MCQsನೇ ಒಂದು ಸ್ವಲ್ಪ ಜಾಸ್ತಿ ಸೆಷನ್ಸ್ನ ತಗೊಳ್ಳೋಣಂತೆ. ಯಾಕೆಂದರೆ 15 ಕ್ವಶನ್ಸ್ ಇದೆ. ಸೊ 15 ಚಾಪ್ಟರ್ಸಿಂದನೂ MCQs ಬರೋದ್ರಿಂದ ವಿ ವಿಲ್ ಟೇಕ್ ಫ್ಯೂ ಸೆಷನ್ಸ್ ಮೇಕಿಂಗ್ ಯು ಕಾನ್ಫಿಡೆಂಟ್ ಇನ್ ರೈಟಿಂಗ್ ದ MCQs. ಸೊ be waiting for my next live class to the teacher. We are with you always, and thank you students. Hope this session was helpful. Thank you once again. Bye.